ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಏನೇನ್ ನಡೀತಿದ್ಯೋ ಇದ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಗಳಲ್ಲಿ ಹೇಳಿದೀನಿ. ಇವತ್ತು ಇನ್ಸ್ಟಾಗ್ರಾಮ್ ಮತ್ತೆ ಆಲ್ಟ್ ಬಾಲಾಜಿ ಮಧ್ಯೆ ಯಾವುದೇ ಡಿಫರೆನ್ಸ್ ಇಲ್ಲ. ತಾಯಿ ಮಕ್ಕಳ ಪವಿತ್ರ ಸಂಬಂಧನ್ ಕೂಡ ಸಂತೂರ್ ಮಾಮ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿ ಹಾಕಿ ಕೆಲವರು ಹಾಳು ಮಾಡ್ಬಿಟ್ಟಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಅನ್ನೋ ಎಲ್ಲಾ ಲಿಮಿಟ್ಸ್ ಗಳನ್ನ ಇವರು ಮೀರ್ ಬಿಟ್ಟಿದ್ದಾರೆ. ಡಾರ್ಕ್ ಹ್ಯೂಮರ್ ಹೆಸರಲ್ಲಿ ಪ್ರಾಬ್ಲಮ್ಯಾಟಿಕ್ ವಿಷಯಗಳನ್ನ ನಾರ್ಮಲೈಸ್ ಮಾಡ್ಬಿಟ್ಟಿದ್ದಾರೆ. ಅಪ್ರಾಪ್ತ ಬಾಲಕಿಯರನ್ನ ಈ ಆಪ್ ಅಲ್ಲಿ ಎಷ್ಟು ಸೆಕ್ಸುವಲೈಸ್ ಮಾಡ್ತಾರೆ ಅಂತ ಗೊತ್ತಾದ್ರೆ ನಮ್ ಸೊಸೈಟಿ ಯಾವ ದಿಕ್ಕಿನ ಕಡೆಗೆ ಸಾಗ್ತಿದೆ ಅಂತ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ದುಃಖದ ವಿಷಯ ಏನಪ್ಪಾ ಅಂದ್ರೆ 12-13 ವರ್ಷದ ಮಕ್ಕಳೆಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಗೆಟ್ ರೆಡಿ ವಿತ್ ಮೀ ಅಂದ್ರೆ GRWM ಟ್ರೆಂಡ್ ರೀಲ್ ನಮ್ಮೆಲ್ಲರ ಎಕ್ಸ್ಪ್ಲೋರ್ ಪೇಜ್ ಅಲ್ಲೂ ಬರ್ತಿರುತ್ತೆ. ಮುಂಚೆ ಒಂದ್ ಟೈಮ್ ಇತ್ತು, ಅವಾಗ ಇಂಥ ವಿಡಿಯೋಸ್ ಗಳನ್ನ MMS ಅಂತ ಕರಿತಿದ್ರು. ಆದ್ರೆ ಇವತ್ತು ಕೆಲವು ಹುಡುಗಿರು ಗೆಟ್ ರೆಡಿ ಅನ್ನೋ ಹೆಸರಲ್ಲಿ ರೂಮ್ ಒಳಗಡೆನೆ ಕ್ಯಾಮ್ರಾ ಇಟ್ಕೊಂಡು ತಮ್ಮ ಬಟ್ಟೆ ಬಿತ್ತಿದ್ದಾರೆ. ಆಕ್ಚುಲಿ ಇವರು ಅಕ್ಕಪಕ್ಕದಲ್ಲಿರೋರ್ಗೆ ಹೇಳ್ಬೇಕು, ಹೊರಗಡೆ ಹೋಗಿ ನಾನು ಬಟ್ಟೆ ಬದಲಾಯಿಸ್ಕೊತಿದ್ದೀನಿ ಅಂತ. ಆದ್ರೆ ಇವರು ತಾವು ಬಟ್ಟೆ ಚೇಂಜ್ ಮಾಡೋದನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಲಕ್ಷಾಂತರ ಜನ ನೋಡ್ಲಿ ಅಂತ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಹುಡುಗಿರ್ಗೂ ಗೊತ್ತು ಅವ್ರ ವಿಡಿಯೋಸ್ ನೋಡಿ ಬೇರೆ ಹುಡುಗಿರು ರೆಡಿ ಆಗಲ್ಲ ಅಂತ. ಯಾಕಂದ್ರೆ ಇಂಥ ವಿಡಿಯೋಸ್ ನೋಡಕ್ ಬರೋರೆಲ್ಲ ಹುಡುಗ್ರೆ. ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಆಕ್ಚುಲಿ ತಪ್ಪು ಇವ್ರದಲ್ಲ. ಈ ರೀಲ್ಸ್ ಗಳ ವ್ಯೂಸ್ ನೋಡಿ ಮಿಲಿಯನ್ಸ್ ಅಲ್ಲಿ ಇದೆ. ಸ್ವಲ್ಪ ಚರ್ಮ ತೋರಿಸೋದ್ರಿಂದ ಇಷ್ಟೊಂದು ಅಟೆನ್ಷನ್ ಮತ್ತೆ ಹಣ ಸಿಗೋದಾದ್ರೆ ದೊಡ್ಡ ದೊಡ್ಡ ಡಿಗ್ರಿಗಳನ್ನೆಲ್ಲ ಯಾಕೆ ಮಾಡ್ಬೇಕು? ಕಷ್ಟಪಟ್ಟು ಕೆಲಸ ಮಾಡೋ ಅನಿವಾರ್ಯತೆ ಆದ್ರೂ ಏನಿದೆ? ಇಂತ ರೀಲ್ಸ್ ಗಳನ್ನ ಹಾಕಿ ಹಾಕಿ ಇವರು ಸೆಲೆಬ್ರಿಟಿಗಳಾಗ್ತಿದ್ದಾರೆ, ಕೋಟ್ಯಾಧಿಪತಿಗಳಾಗ್ತಿದ್ದಾರೆ. ಹಂಗಿದ್ರೆ ಮಕ್ಕಳು ಸ್ಕೂಲಿಗೆ ಯಾಕೆ ಹೋಗ್ಬೇಕು? ಮುಂದಿನ ಜನರೇಷನ್ ಗೆ ಇವರೆಲ್ಲ ಏನ್ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ? ನಮ್ ದೇಶದಲ್ಲಿ ಸಿಂಪಿಂಗ್ ಕಲ್ಚರ್ ಯಾವ ರೇಂಜ್ ಗೆ ಹೋಗಿದೆ ಅಂದ್ರೆ ಇಡೀ ದಿನ ಹುಡುಗರು ಇನ್ಸ್ಟಾಗ್ರಾಮ್ ಅಲ್ಲಿ ಇಂತ ವಿಡಿಯೋಸ್ ಗಳನ್ನ ಸ್ಕ್ರೋಲ್ ಮಾಡ್ತಿರ್ತಾರೆ. DM ಫಾರ್ ಫನ್ ಇಂತ ಕಾಮೆಂಟ್ಸ್ ಗಳನ್ನ ನೀವು ನೋಡೇ ಇರ್ತೀರಾ. ಇಲ್ಲೊಂದು ಪೂರ್ತಿ ದೇಸಿ ಓನ್ಲಿ ಫ್ಯಾನ್ಸ್ ಇಂಡಸ್ಟ್ರಿನೇ ನಡೀತಿದೆ. ಯಾವುದೇ ವಿಡಿಯೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ, ಅಲ್ಲಿ ಈ ತರ ಒಂದು ಕಾಮೆಂಟ್ ಇದ್ದೇ ಇರುತ್ತೆ. ನಿಮ್ಮಲ್ಲಿ ತುಂಬಾ ಜನ ಆ ಕಾಮೆಂಟ್ ಕ್ಲಿಕ್ ಮಾಡಿ ನೋಡೇ ಇರ್ತೀರಾ. ಸೊ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಈ ಒಂದು ಆಪ್ ಇಂದ ನಮ್ಮ ಯೂತ್ ಇವತ್ತು ಹಾಳಾಗಿ ಹೋಗ್ತಿದ್ದಾರೆ. ದುಃಖದ ವಿಷಯ ಏನಪ್ಪಾ ಅಂದ್ರೆ ನಿಮ್ ಸುತ್ತಮುತ್ತ ಇರೋ ಚಿಕ್ಕ ಮಕ್ಕಳು ಕೂಡ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಇದನ್ನೆಲ್ಲ ನೋಡ್ತಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ಏನ್ ನೋಡ್ತಿದ್ದಾರೆ ಅಂತ ಅವ್ರ ಅಪ್ಪ ಅಮ್ಮಂಗೆ ಅಂದಾಜು ಇರಲ್ಲ. ಇದರ ಡೇಂಜರಸ್ ಎಫೆಕ್ಟ್ ನಾವು ಆಲ್ರೆಡಿ ಸೊಸೈಟಿಲಿ ನೋಡ್ತಿದೀವಿ. ಚಿಕ್ಕ ಮಕ್ಕಳು ಆಟ ಆಡೋ ವಯಸ್ಸಲ್ಲಿ ರೀಲ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದಾವೆ. ಇದೇ ಭಯದಿಂದಾನೆ ಆಸ್ಟ್ರೇಲಿಯಾದಲ್ಲಿ ಒಂದು ಲಾ ಮಾಡಿದ್ದಾರೆ. ಇದರಿಂದ 16 ವರ್ಷದ ಒಳಗಿರೋ ಮಕ್ಕಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಹಾಗಿಲ್ಲ. ಇದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇಂಡಿಯಾದಂತಹ ದೇಶಕ್ಕೆ ಇದರ ಅವಶ್ಯಕತೆ ತುಂಬಾನೇ ಇದೆ. ಯಾಕಂದ್ರೆ ನಾವು ಜಗತ್ತಿನ ಅತ್ಯಂತ ಯಂಗ್ ಕಂಟ್ರಿ. ಆದ್ರೆ ಇಲ್ಲಿ ಯಾವ್ದೇ ಫೀಲ್ಡ್ ಹೋದ್ರೂ ಸಂಬಳ ಎಲ್ಲ ತುಂಬಾನೇ ಕಮ್ಮಿ ಇದೆ. ಹಂಗಾಗಿ ನಮ್ಮ ಯೂತ್ ಸೈನ್ಸ್ ಸ್ಪೋರ್ಟ್ಸ್ ಅಂತೆಲ್ಲ ತಲೆ ಕೆಡಿಸ್ಕೊಳ್ದೇನೆ ಈ ಡಿಜಿಟಲ್ ರೆಡ್ ಲೈಟ್ ಏರಿಯಾಗೆ ಅಡಿಕ್ಟ್ ಆಗ್ತಿದ್ದಾರೆ. ಸೊ ಈ ಟಾಪಿಕ್ ಬಗ್ಗೆ ನಾವು ತುಂಬಾ ಸೀರಿಯಸ್ ಆಗಿ ಮಾತಾಡೋ ಅನಿವಾರ್ಯತೆ ಇದೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. 4-5 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟೊಂದು ನ್ಯೂಡಿಟಿ ಮತ್ತೆ ವಲ್ಗರ್ ಕಾಂಟೆಂಟ್ ಇರಲಿಲ್ಲ. ಆದ್ರೆ 4 ವರ್ಷದ ಹಿಂದೆ ರೀಲ್ ಅಂತ ಒಂದು ಕಾಯಿಲೆ ಬಂತು. ಇದರಿಂದ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಶುರು ಮಾಡಿದ್ರು. ಹೊಸ ಕ್ರಿಯೇಟರ್ಸ್ ಗಳು ಫೇಮಸ್ ಆದ್ರು. ಮತ್ತೆ ಇದೇ ಟೈಮ್ ಅಲ್ಲಿ ಮೀಮ್ ಕೂಡ ಫೇಮಸ್ ಆಗಕ್ ಶುರು ಆಯ್ತು. ಎಸ್ಪೆಷಲಿ ಡಾರ್ಕ್ ಹ್ಯೂಮರ್ ಮೀಮ್ಸ್ ಗಳು, ಹೊಸ ಇನ್ಸ್ಟಾಗ್ರಾಮ್ ಟ್ರೆಂಡ್ಸ್ ಗಳು ಬರಕ್ ಶುರು ಆಯ್ತು. ನಿಮಗೆ ನೆನಪಿರಬಹುದು, ಆ ಟೈಮ್ ಅಲ್ಲಿ ಡ್ಯಾನ್ಸ್ ಟ್ರೆಂಡ್ ಸಿಕ್ಕಾಪಟ್ಟೆ ಫೇಮಸ್ ಇತ್ತು. ವಲ್ಗರ್ ಕಾಂಟೆಂಟ್ ಗಳು ಮುಂಚೆಗಿಂತ ಜಾಸ್ತಿ ಫೇಮಸ್ ಆಗಕ್ ಶುರು ಆಯ್ತು. ಆಮೇಲೆ ಒಂದು ಟ್ರೆಂಡ್ ಬರುತ್ತೆ, ಗೆಟ್ ರೆಡಿ ವಿತ್ ಮೀ. ಇನಿಷಿಯಲಿ ಇದೊಂಥರ ಮೇಕಪ್ ಟ್ಯುಟೋರಿಯಲ್ ಆಗಿತ್ತು. ಆದ್ರೆ ಆಮೇಲೆ ಅದು ಹೆಂಗಾಗ್ಬಿಡ್ತು ಅಂದ್ರೆ ಜನ ಬಟ್ಟೆನು ಕ್ಯಾಮ್ರಾ ಮುಂದೆ ಬದಲಾಯಿಸಕ್ ಶುರು ಮಾಡಿದ್ರು. ಎಲ್ಲಾ ರೀಲ್ ಗಳು ವಲ್ಗರ್ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಹೆಚ್ಚಿನ ರೀಲ್ ಗಳು ಹಿಂಗೆ ಇರುತ್ತೆ. ವ್ಯೂವರ್ಸ್ ಅಟೆನ್ಷನ್ ಗ್ರಾಬ್ ಮಾಡೋದಕ್ಕೆ ಇವರು ಸ್ಕಿನ್ ತೋರಿಸ್ತಾರೆ. ಟೆಕ್ನಿಕಲಿ ಇವ್ರನ್ನ ಇನ್ಫ್ಲುಯೆನ್ಸರ್ ಅಂತ ಕರೆಯಕ್ ಆಗಲ್ಲ. ಆದ್ರೆ ಲಕ್ಷಾಂತರ ಟೀನೇಜ್ ಹುಡುಗಿರಿಗೆ ಇದರಿಂದ ಖಂಡಿತ ಬ್ಯಾಡ್ ಇನ್ಫ್ಲುಯೆನ್ಸ್ ಆಗುತ್ತೆ. ಅವರು ಇಂತ ರೀಲ್ಸ್ ಗಳನ್ನ ನೋಡ್ಕೊಂಡು ಇದೇ ತರದ ರೀಲ್ಸ್ ಗಳನ್ನ ಮಾಡಕ್ ಶುರು ಮಾಡ್ತಾರೆ. ಕೆಲವು ಕ್ರಿಯೇಟರ್ಸ್ ಗಳಂತೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾವು ವ್ಯೂಸ್ ಗೋಸ್ಕರನೇ ಇಂತ ರೀಲ್ಸ್ ಗಳನ್ನ ಮಾಡೋದು ಅಂತ. ಆದ್ರೆ ಇನ್ ಕೆಲವರು ಒಪ್ಕೊಳ್ಳಕ್ಕೆ ರೆಡಿ ಇರಲ್ಲ, ಆದ್ರೆ ಇದನ್ನೇ ಮಾಡ್ತಿರ್ತಾರೆ. ಇದು ತುಂಬಾ ಸಿಂಪಲ್ ವಿಷಯ ಅಲ್ವಾ? ನಿಮಗೆ ಯಾವ್ದಾದ್ರು ಡ್ರೆಸ್ ಹಾಕೊಂಡು ತೋರಿಸ್ಬೇಕು ಅಂದ್ರೆ ಮೊದಲು ಆ ಡ್ರೆಸ್ ಫೋಟೋ ತೋರಿಸಿ, ಆಮೇಲೆ ಅದನ್ನ ಹಾಕೊಂಡಾದ್ಮೇಲೆ ಹೆಂಗ್ ಕಾಣಿಸ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸಬಹುದು. ಅದನ್ ಬಿಟ್ಟು ಇನ್ನರ್ ವೇರ್ ಮೇಲೆ ಆ ಬಟ್ಟೆನ ಹಾಕೋಬೇಕಾದ್ರೇನೆ ತೋರಿಸೋ ಅವಶ್ಯಕತೆ ಏನಿದೆ? ಇನ್ಸ್ಟಾಗ್ರಾಮ್ ನ ಆಲ್ಗೋರಿಥಮ್ ಕೂಡ ಇಂತ ಕಾಂಟೆಂಟ್ ಗಳನ್ನ ತುಂಬಾನೇ ಪುಷ್ ಮಾಡುತ್ತೆ. ಇನ್ಫ್ಯಾಕ್ಟ್ ಒಂದು ಸ್ಟಡಿಯಲ್ಲೂ ಇದು ಪ್ರೂವ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸೆಮಿ ನ್ಯೂಡ್ ಕಾಂಟೆಂಟ್ ಗಳನ್ನ ಜಾಸ್ತಿ ಪುಷ್ ಮಾಡ್ತಾರೆ ಅಂತ. ಇದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ಈ ತರದ ಸೆಮಿ ನ್ಯೂಡ್ ರೀಲ್ಸ್ ಗಳನ್ನ ನೀವು ಎಷ್ಟೇ ಸಲ ಬೇಕಾದ್ರೂ ನಾಟ್ ಇಂಟ್ರೆಸ್ಟೆಡ್ ಅಂತ ಕೊಡಿ, ಮತ್ತೆ ಇದು ನಿಮ್ ಫೀಡ್ ಅಲ್ಲಿ ಬರ್ತಾನೆ ಇರುತ್ತೆ. ಇದನ್ನ ತುಂಬಾ ಜನ ನೋಟಿಸ್ ಮಾಡ್ತಿದ್ದಾರೆ. ಇಂತ ಕಾಂಟೆಂಟ್ ಹಾಕೋದ್ರಿಂದ ಫೇಮ್ ಸಿಗುತ್ತೆ, ಲಕ್ಷಾಂತರ ಫಾಲೋವರ್ಸ್ ಸಿಗ್ತಾರೆ, ಬೇಗ ಸೆಲೆಬ್ರಿಟಿ ಆಗ್ಬೋದು ಅಂತ ಬೇರೆಯವರು ಇದೇ ತರದ ಕಾಂಟೆಂಟ್ ಗಳನ್ನ ಮಾಡಕ್ ಶುರು ಮಾಡ್ತಿದ್ದಾರೆ. ಹಂಗಾಗಿನೇ ಇನ್ಸ್ಟಾಗ್ರಾಮ್ ಇವತ್ತು ಕೆಂಗೇರಿ ಮೋರಿಗಿಂತಾನು ಕೆಟ್ಟದಾಗಿದೆ.
ಕೆಲವರಂತೂ ಬರೀ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ಮೂರು ಬಿಟ್ಟು ರೀಲ್ಸ್ ಮಾಡ್ತಿದ್ದಾರೆ. ಇವ್ರ ಕಾಂಟೆಂಟ್ ಗಳನ್ನ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಇವತ್ತಿನ ಕಾಲನ ಕಲಿಯುಗ ಅಂತ ಯಾಕೆ ಕರೀತಾರೆ ಅಂತ. ಇವ್ರ ಇದಕ್ಕೆ ಆರ್ಗ್ಯುಮೆಂಟ್ ಕೂಡ ಮಾಡ್ತಾರೆ, ನೀವು ನೋಡೋ ದೃಷ್ಟಿ ಸರಿ ಇಲ್ಲ, ನಾವು ಮಾಡೋ ವಿಡಿಯೋ ಸರಿಯಾಗೇ ಇದೆ ಅಂತ. ಹಂಗಿದ್ರೆ ಜನರ ದೃಷ್ಟಿ ತಪ್ಪಾಗಿದ್ರೆ ಒಂದ್ ವಿಷಯ ಹೇಳಿ, ಪ್ರತಿ ರೀಲ್ ಅಲ್ಲೂ ಮಾಮ್ಸನ್ ಅಂತ ಬರೆಯೋ ಅವಶ್ಯಕತೆ ಏನಿದೆ? ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಇವ್ರಿಗೆ ಗೊತ್ತಿದೆ, ಅದಕ್ಕೇನೆ ಸ್ಪೆಸಿಫೈ ಮಾಡ್ತಿದ್ದಾರೆ. ಒಂದ್ ವೇಳೆ ಮಾಮ್ಸನ್ ಅಂತ ಬರ್ದಿಲ್ಲ ಅಂದ್ರೆ ಜನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ. ಈ ತರದ ಕಾಂಟೆಂಟ್ ಗಳನ್ನ ನೋಡಿದಾಗ ತಲೆಯಲ್ಲಿ ಏನ್ ಬೇಕಾದ್ರೂ ಓಡ್ಬೋದು. ಅಷ್ಟಕ್ಕೂ ಇಂತ ಕಾಂಟೆಂಟ್ ಗಳನ್ನ ಮಾಡೋ ಅವಶ್ಯಕತೆ ಏನಿದೆ? ಯಾಕಂದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ತರ ವ್ಯೂಸ್ ಬಂದ್ರೆ ದುಡ್ಡು ಕೊಡಲ್ಲ. ಇವ್ರ ಅಕೌಂಟ್ ಮತ್ತೆ ಕಾಂಟೆಂಟ್ ನೋಡಿದ್ರೆ ಇವ್ರ ಹತ್ರ ಜಾಸ್ತಿ ಬ್ರಾಂಡ್ಸ್ ಬರುತ್ತೆ ಅಂತಾನು ಅನ್ಸಲ್ಲ. ಇವರೆಲ್ಲ ಬರೀ ಫಾಲೋವರ್ಸ್ ಮತ್ತೆ ವ್ಯೂಸ್ ಗೋಸ್ಕರನೇ ಇಂತ ರೀಲ್ಸ್ ಗಳನ್ನ ಮಾಡ್ತಿದ್ದಾರೆ. ಇವ್ರು ಈ ತರ ಸಾಫ್ಟ್ ಪಾರ್ನ್ ರೀಲ್ಸ್ ಗಳನ್ನೆಲ್ಲ ಮಾಡ್ಕೊಂಡು ಕಿತ್ತೋಗಿರೋ ಆಪ್ ಗಳನ್ನೆಲ್ಲ ಪ್ರಮೋಟ್ ಮಾಡಕ್ ಶುರು ಮಾಡ್ತಾರೆ. ಅದರಲ್ಲೂ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಿ ತಮ್ಮ ಫಾಲೋವರ್ಸ್ ಗಳ ಹಣ, ಕರಿಯರ್ ಎಲ್ಲದನ್ನು ಹಾಳು ಮಾಡಿ ತಾವು ದುಡ್ಡು ಮಾಡ್ಕೋತಾರೆ. ಇನ್ನು ಕೆಲವರು ಇರ್ತಾರೆ, ತಮ್ಮ ಓನ್ಲಿ ಫ್ಯಾನ್ಸ್ ಅಕೌಂಟ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಫ್ಟ್ ಕಾಂಟೆಂಟ್ ಗಳನ್ನ ಹಾಕ್ತಿರ್ತಾರೆ. ನನಗೆ ಇವ್ರ ಪರ್ಸನಲ್ ಲೈಫ್ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, ಇವ್ರಿಗೆಲ್ಲ ಮಿಲಿಯನ್ ಗಟ್ಲೆ ವ್ಯೂಸ್ ಹೆಂಗ್ ಬರ್ತಿದೆ? ನಾನ್ ನಿಮ್ಮನ್ನ ಕೇಳ್ತಿದ್ದೀನಿ, ನೀವೆಲ್ಲ ಏನ್ ನೋಡ್ತಿದ್ದೀರಾ? ಈ ರೀಲ್ಸ್ ಗಳಿಗೆ 18+ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ. ಚಿಕ್ಕ ಮಕ್ಳು ಮೊಬೈಲ್ ನೋಡಿದ್ರು ಇದೇ ಕಾಂಟೆಂಟ್ ಬರುತ್ತೆ. ನಾವು ಮುಂದೆ ಎಂತ ಜನರೇಷನ್ ನ ಕ್ರಿಯೇಟ್ ಮಾಡಕ್ ಹೊರಟಿದೀವಿ ಅನ್ನೋದು ಯೋಚನೆ ಮಾಡಬೇಕಾಗಿರೋ ವಿಷಯ ಅಲ್ವಾ? ಇನ್ಫ್ಯಾಕ್ಟ್ ಕೆಲವರು ಸಂತೂರ್ ಮಾಮ್ ಅಂತ ತಮ್ಮ ಮಕ್ಳ ಜೊತೆಗೆ ಕಾಂಟೆಂಟ್ ಮಾಡ್ತಿದಾರಲ್ವಾ, ಆ ಕಾಂಟೆಂಟ್ ಅವ್ರ ಮಕ್ಳಿಗೂ ಕೆಟ್ಟದ್ದೆ. ಇದರಿಂದ ಆ ಮಕ್ಳ ಸೋಷಿಯಲ್ ಲೈಫ್ ಏನಾಗುತ್ತೆ? ಸ್ಕೂಲಲ್ಲಿ ಬೇರೆ ಮಕ್ಳು ನೋಡಿದಾಗ ನಗಲ್ವಾ? ಇವಾಗೇನೋ ಖುಷಿಯಿಂದ ಮಕ್ಳು ರೀಲ್ ಮಾಡ್ತಿರ್ಬೋದು, ಆದ್ರೆ ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ತಮ್ಮದೇ ರೀಲ್ ಗಳನ್ನ ನೋಡಿದ್ರೆ ಅವ್ರಿಗೆ ಖಂಡಿತ ನಾಚಿಕೆ ಆಗುತ್ತೆ. ಏನ್ ಮಾಡ್ತಿದಾರೆ ಇವರು? ಅಥವಾ ಇವ್ರ ಅಪ್ಪ ಅಮ್ಮ ಮಕ್ಕಳ ಹತ್ರ ಏನೇನ್ ಮಾಡಿಸ್ತಿದ್ದಾರೆ? ಇವಾಗ್ಲೂ ಆ ಮಕ್ಕಳಿಗೆ ತಮ್ಮ ತಾಯಿ ಬಗ್ಗೆ ಯಾವ ಥಾಟ್ ಓಡ್ತಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹೇಳೋದಕ್ಕೆ 18+ ಕಾಂಟೆಂಟ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಹಾಗಿಲ್ಲ, ಆದ್ರೆ ಆ ರೂಲ್ಸ್ ಎಷ್ಟರ ಮಟ್ಟಿಗೆ ಫಾಲೋ ಆಗ್ತಿದೆ ಅನ್ನೋದು ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇನೆ ಡೈರೆಕ್ಟ್ ಡಿಜಿಟಲ್ ರೆಡ್ ಲೈಟ್ ಏರಿಯಾಗೆ ಹೋದಂಗಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದು ವಿಷಯನ ನಾನು ಅಬ್ಸರ್ವ್ ಮಾಡಿದೆ, ಇದ್ರ ಬಗ್ಗೆ ತುಂಬಾ ಜನ ಮಾತಾಡೋದೇ ಇಲ್ಲ. ನೀವು ಯಾವುದೇ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಗಳ ಅಕೌಂಟ್ ಗಳನ್ನ ನೋಡಿದ್ರೆ ಅವರ ಕೆಲವು ರೀಲ್ಸ್ ಮತ್ತೆ ಪೋಸ್ಟ್ ಗಳಲ್ಲಿ ನಿಮ್ಗೆ DM ಫಾರ್ ಫನ್ ಅಥವಾ ಐ ಆಮ್ ಫ್ರೀ ಅನ್ನೋ ಕಾಮೆಂಟ್ ಗಳು ನೋಡಕ್ ಸಿಗುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಈ ವಿಷಯ ಇವಾಗ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ನೀವೇನಾದ್ರೂ ಆ ಕಾಮೆಂಟ್ ಗಳನ್ನ ಕ್ಲಿಕ್ ಮಾಡಿ ಅವರಿಗೆ ಟೆಕ್ಸ್ಟ್ ಮಾಡಿದ್ರೆ ಅಸಲಿ ವಿಷಯ ಗೊತ್ತಾಗುತ್ತೆ. ಇದ್ರಲ್ಲಿ ಕೆಲವು ಅಕೌಂಟ್ಸ್ ಗಳು ನ್ಯೂಡ್ ಪಿಕ್ಸ್ ಮತ್ತೆ ವಿಡಿಯೋಸ್ ಗಳನ್ನ ಸೇಲ್ ಮಾಡ್ತವೆ. ತುಂಬಾ ಸಲ ಅದು ಅವ್ರ ವಿಡಿಯೋಸೇ ಆಗಿರಲ್ಲ, ಎಲ್ಲಿಂದನೋ ಡೌನ್ಲೋಡ್ ಮಾಡಿರ್ತಾರೆ ಅಥವಾ ಯಾರ್ದೋ ಪರ್ಸನಲ್ ವಿಡಿಯೋಸ್ ಗಳನ್ನ ಲೀಕ್ ಮಾಡ್ತಾರೆ. ಅವ್ರ ಅಕೌಂಟ್ ಗಳನ್ನ ನೋಡಿದ್ರೇನೆ ನಿಮ್ಗೆ ತುಂಬಾ ಹೈಲೈಟ್ ಗಳು ನೋಡಕ್ ಸಿಗುತ್ತೆ. ಅದರಲ್ಲಿ ತುಂಬಾ ಫೋಟೋಸ್ ಗಳನ್ನ ಹಾಕಿರ್ತಾರೆ. ಅದರಲ್ಲಿ ಎಷ್ಟು ವಿಡಿಯೋಸ್ ಮತ್ತೆ ಫೋಟೋಸ್ ಗಳನ್ನ ಎಷ್ಟು ರೇಟ್ ಗೆ ಕೊಡ್ತೀವಿ ಅಂತ ಅದರ ರೇಟ್ ಕಾರ್ಡ್ ಗಳನ್ನು ಹಾಕಿರ್ತಾರೆ. ಅದಕ್ಕೆ ನೀವು ಅವ್ರಿಗೆ DM ಮಾಡ್ಬೇಕಾಗತ್ತೆ. ಕೆಲವು ಅಕೌಂಟ್ಸ್ ಗಳಲ್ಲಂತೂ ಹುಡುಗಿರು ನಿಜವಾಗ್ಲೂ ತಮ್ಮ ಫೋಟೋಸ್ ವಿಡಿಯೋಸ್ ಗಳನ್ನ ಕೊಡ್ತಾರೆ. ಆ ಅಕೌಂಟ್ ಗಳ ಹೆಸರು ಸಾಮಾನ್ಯವಾಗಿ ಸರ್ವಿಸ್ ಗರ್ಲ್ಸ್ ಅಂತ ಇರುತ್ತೆ. ಇದ್ರಲ್ಲೂ ನಿಮ್ಗೆ ಪ್ರಾಪರ್ ರೇಟ್ ಕಾರ್ಡ್ ಇರುತ್ತೆ. ಅಂದ್ರೆ ವಿಡಿಯೋ ಕಾಲ್, ಪ್ರೈವೇಟ್ ಫೋಟೋಸ್ ಅಂಡ್ ವಿಡಿಯೋಸ್, ಲೈವ್ ಶೋಸ್ ಎಕ್ಸೆಟ್ರಾ. ಇದರಲ್ಲಿ ಕೆಟಗರೀಸ್ ಇರುತ್ತೆ. 10 ನಿಮಿಷದ ವಿಡಿಯೋ ಕಾಲ್ಗೆ ಒಂದ್ ರೇಟು, ಅರ್ಧ ಗಂಟೆಗೆ ಇನ್ನೊಂದ್ ರೇಟು, ಈ ತರ ಇವ್ರ ರೇಟು 200ರಿಂದ ಶುರುವಾಗಿ 4-5 ತನಕನೂ ಇರುತ್ತೆ. ಹೈಲೈಟ್ಸ್ ಅಲ್ಲಿ ಇವ್ರ ಇದಕ್ಕೆ ಪ್ರೂಫ್ ಕೂಡ ಹಾಕಿರ್ತಾರೆ. ಅದರಲ್ಲಿ ಆನ್ಲೈನ್ ಪೇಮೆಂಟ್ ಸ್ಕ್ರೀನ್ ಶಾಟ್ಸ್ ಇರುತ್ತೆ. ಯಾಕಂದ್ರೆ ಇಂಟ್ರೆಸ್ಟ್ ಇರೋರಿಗೆ ಕನ್ಫರ್ಮ್ ಆಗ್ಬೇಕಲ್ವಾ ಇದು ಜೆನ್ವಿನ್ ಅಕೌಂಟ್ ಅಂತ. ಬಹುಶಃ ನೀವು ಅನ್ಕೋತಿರ್ಬೋದು ನಿಮ್ ತರನೇ ಎಲ್ಲರೂ ಈ ಕಾಮೆಂಟ್ ಗಳನ್ನ ಇಗ್ನೋರ್ ಮಾಡ್ತಾರೆ ಅಂತ. ಆದ್ರೆ ಆ ತರ ಖಂಡಿತ ಆಗಲ್ಲ. ತುಂಬಾ ಜನ ಇಂತ ಸರ್ವಿಸಸ್ ಗಳನ್ನ ತಗೊಳಕ್ ಟ್ರೈ ಮಾಡ್ತಾರೆ. ರೆಡಿಟ್ ನಲ್ಲಿ ನಿಮ್ಗೆ ತುಂಬಾ ಸ್ಟೋರೀಸ್ ಗಳು ಸಿಗ್ತವೆ. ಅದರಲ್ಲಿ ಇಂತ ಅಕೌಂಟ್ಸ್ ಗಳಿಂದ ಹೆಂಗೆಲ್ಲ ಫ್ರಾಡ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ಕೊಂಡಿದ್ದಾರೆ. ಇವಾಗ ಈ ಫ್ರಾಡ್ ಅಲ್ಲಿ ಸಿಕ್ಕಾಕೊಳ್ಳೋ ಪೂರ್ತಿ ಪ್ರೋಸೆಸ್ ನಿಮ್ಗೆ ಗೊತ್ತಾಯ್ತಲ್ವಾ? ಇಮ್ಯಾಜಿನ್ ಮಾಡಿ, ಒಬ್ಬ ಹುಡುಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡ್ತಿದ್ದಾನೆ. ಅವ್ನು ಯಾವ್ದೋ ರೀಲ್ ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಂತ ಕಾಮೆಂಟ್ ನೋಡ್ತಾನೆ. ಅವನ ಅಕೌಂಟ್ ಓಪನ್ ಮಾಡ್ತಾನೆ. ಅವನಿಗೆ ಅನ್ಸುತ್ತೆ ಅದು ರಿಯಲ್ ಹುಡುಗಿ ಅಂತ. ಅವನ ಹುಡುಗಿಗೆ ಮೆಸೇಜ್ ಹಾಕ್ತಾನೆ. ಆ ಕಡೆಯಿಂದಾನು ರಿಪ್ಲೈ ಬರುತ್ತೆ. ಅವಳು ಒಳ್ಳೆ ಅವ್ನ ಗರ್ಲ್ ಫ್ರೆಂಡ್ ತರ ಮೆಸೇಜ್ ಹಾಕ್ತಾಳೆ. ಹುಡುಗ ಬಕ್ರ ಆಗ್ಬಿಟ್ಟು ಆ ರೆಡ್ ಕಾರ್ಡ್ ನೋಡ್ಕೊಂಡು ಅವಳಿಗೆ ದುಡ್ಡು ಕಳಿಸ್ತಾನೆ. ಇಲ್ಲ ಅವನ್ಗೆ 2 ತರ ಸ್ಕ್ಯಾಮ್ ಆಗ್ಬೋದು. ಮೊದಲ ದುಡ್ಡು ತಗೊಂಡ್ಮೇಲೆ ಆ ಹುಡುಗಿ ಅಕೌಂಟ್ ಡಿಆಕ್ಟಿವೇಟ್ ಆಗ್ಬೋದು. ಬಹುಶಃ ಆ ಅಕೌಂಟ್ ನ ಹುಡುಗಿ ಹೆಸರಲ್ಲಿ ಹುಡುಗನೇ ಮಾಡಿರ್ಬೋದು. ಇದು ಸ್ವಲ್ಪ ನಾರ್ಮಲ್ ಸ್ಕ್ಯಾಮ್. ಇದರಲ್ಲಿ ತುಂಬಾ ಡೇಂಜರ್ ಏನಿಲ್ಲ. ಆದ್ರೆ ಇನ್ನೊಂದರ ಸ್ಕ್ಯಾಮ್ ಮಾಡ್ತಾರೆ. ಅದರಲ್ಲಿ ನಿಜವಾಗ್ಲೂ ಹುಡುಗಿ ಇರ್ತಾಳೆ. ಆ ಹುಡುಗಂಗೆ ವಿಡಿಯೋ ಕಾಲ್ ಕೂಡ ಬರುತ್ತೆ. ಆದ್ರೆ ಆ ವಿಡಿಯೋ ಕಾಲ್ ನ ರೆಕಾರ್ಡ್ ಮಾಡ್ತಾರೆ. ಆಮೇಲೆ ಅದನ್ನ ಇಟ್ಕೊಂಡು ಆ ಹುಡುಗಂಗೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರೆ. ಅವನ ಹತ್ರ ದುಡ್ಡು ಕೇಳ್ತಾರೆ. ಇಲ್ಲ ಅಂದ್ರೆ ನಿನ್ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕ್ತೀನಿ, ನಿನ್ ಫಾಲೋವರ್ಸ್ಗೆಲ್ಲ ಕಳಿಸ್ತೀನಿ ಅಂತ ಹೆದರ್ಸ್ತಾರೆ. ಇದರಿಂದ ಹುಡುಗ ಹೆದರಿ ಅವರಿಗೆ ಹಣ ಕೊಡಕ್ ಶುರು ಮಾಡ್ತಾನೆ. ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಆಪರೇಟ್ ಮಾಡ್ತಿದೆ. ಇವರು 15-16 ವರ್ಷದ ಹುಡುಗರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಅವರು ಈ ಸ್ಕ್ಯಾಮ್ ಅಲ್ಲಿ ಬೇಗ ಸಿಕ್ಕಾಕೋತಾರೆ ಮತ್ತೆ ಮನೇಲಿ ಗೊತ್ತಾಗತ್ತೆ ಅಂತ ತುಂಬಾ ಭಯ ಬೀಳ್ತಾರೆ. ಸೊ ಸಾಲ ಮಾಡೋ ಅಥವಾ ಅಪ್ಪ ಅಮ್ಮನ ಜೇಬಿಂದ ಕಳ್ತನ ಮಾಡಾದ್ರೂ ಇವರಿಗೆ ದುಡ್ಡು ಕೊಡ್ತಾರೆ. ಇಂತ ಸಿಕ್ಕಾಪಟ್ಟೆ ವೆರೈಟಿ ಸ್ಕ್ಯಾಮ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ನಡೀತಾನೆ ಇರುತ್ತೆ. ಆದ್ರೆ ಇದು ಏನೇನು ಅಲ್ಲ. ಟೆಲಿಗ್ರಾಮ್ ನ ಸ್ಟೋರಿಗಳನ್ನ
ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತೇ ಇದೆ ಟೆಲಿಗ್ರಾಮ್ ಅಲ್ಲಿ ಪೈರೇಟೆಡ್ ಮೂವೀಸ್ ಗಳು ಸಿಗ್ತವೆ. ಬಹುಶಃ ನಿಮ್ಗೆ ಇದು ಗೊತ್ತಿರುತ್ತೆ ಟೆಲಿಗ್ರಾಮ್ ಮತ್ತೆ ಟೆರಾಬಾಕ್ಸ್ ನ ಯಾವ ತರದ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಬಳಸ್ತಾರೆ ಅಂತ. ಟೆಲಿಗ್ರಾಮ್ ನ ಪ್ರೈವೇಸಿ ಫೀಚರ್ ನ ಲಾಭ ಪಡ್ಕೊಂಡು ಇಲ್ಲಿ ವಿಡಿಯೋಸ್ ಗಳೆಲ್ಲ ಸರ್ಕ್ಯೂಟ್ ಆಗ್ತಿದಾವೆ. ಆದ್ರೆ ಬಹುಶಃ ಇದ್ ನಿಮ್ಗೆ ಗೊತ್ತಿರಲ್ಲ ಟೆಲಿಗ್ರಾಮ್ ಅಲ್ಲಿ ವಿಡಿಯೋಸ್ ಗಳನ್ನೆಲ್ಲ ಸೆಲ್ ಮಾಡ್ತಾರೆ ಅಂತ. ಮುಂಚೆ ಇದೆಲ್ಲ ಬರೀ ಡಾರ್ಕ್ ನೆಟ್ ಅಲ್ಲಿ ಮಾತ್ರನೇ ನಡೀತಿತ್ತು. ಆದ್ರೆ ಇವತ್ತು ಒಂದು ನಾರ್ಮಲ್ ಮೆಸೇಜಿಂಗ್ ಆಪ್ ನ ಕೂಡ ಡಾರ್ಕ್ ನೆಟ್ ತರ ಬದಲಾಯಿಸಿದ್ದಾರೆ. ಟ್ವಿಟರ್ ನ ಎಲಾನ್ ಮಸ್ಕ್ ಯಾವಾಗ ಖರೀದಿ ಮಾಡಿದ್ರೋ ಅವತ್ತಿಂದ ಅದರಲ್ಲಿ ಓಪನ್ ಆಗಿ ಓನ್ಲಿ ಫ್ಯಾನ್ಸ್ ಮಾಡೆಲ್ಸ್ ಗಳ ಪ್ರಮೋಷನ್ ಮತ್ತೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ರಿಯಲ್ ಲೈಫ್ ಲೀಕ್ಡ್ ವಿಡಿಯೋಸ್ ಗಳು ಇರುತ್ತವೆ. ಅದನ್ನ ಯಾರು ತಡೆಯಕ್ಕಾಗಲ್ಲ. ಇವತ್ತು ಡಾರ್ಕ್ ಹ್ಯೂಮರ್ ಹೆಸರಲ್ಲಿ ಹಲವಾರು ಪ್ರಾಬ್ಲಮ್ಯಾಟಿಕ್ ವಿಷಯಗಳನ್ನು ನಾರ್ಮಲೈಸ್ ಮಾಡ್ತಿದ್ದಾರೆ. ಪ್ರತಿ ವಿಷಯದ ಮೇಲೂ ಮೀಮ್ಸ್ ಮಾಡ್ತಾರೆ. ಯಾವುದಕ್ಕೂ ಒಂದು ಲಿಮಿಟ್ ಅಂತಾನೆ ಇರಲ್ಲ. ಬೇಕಾದ್ರೆ ನೀವು ಕಾಮೆಂಟ್ ಸೆಕ್ಷನ್ ತೆಗೆದು ನೋಡಿ, ಜನ ಇದನ್ನೆಲ್ಲ ವಿರೋಧಿಸೋ ಬದಲು ಎಂಜಾಯ್ ಮಾಡ್ತಿದ್ದಾರೆ. ನೀವು ಜೋಕ್ ಯಾವ ವಿಷಯದ ಮೇಲೆ ಬೇಕಾದ್ರೂ ಮಾಡಬಹುದು. ವರ್ಲ್ಡ್ ಬೆಸ್ಟ್ ಕಾಮಿಡಿಯನ್ ಕೂಡ ಡಾರ್ಕ್ ಜೋಕ್ ಗಳನ್ನ ಕ್ರ್ಯಾಕ್ ಮಾಡ್ತಾನೆ. ಜನನು ಅದನ್ನ ನೋಡ್ಕೊಂಡು ನಗ್ತಾರೆ. ಆದ್ರೆ ಅವನಿಗೊಂದು ಕಾಂಟೆಕ್ಸ್ಟ್ ಇರುತ್ತೆ, ಒಂದು ಸೆಟ್ಟಿಂಗ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಇರುತ್ತೆ. ಅದನ್ನ ಸರ್ಟೈನ್ ಏಜ್ ನ ಆಡಿಯನ್ಸ್ ಮಾತ್ರನೇ ಕನ್ಸ್ಯೂಮ್ ಮಾಡ್ತಾರೆ. ಆದ್ರೆ ಮೀಮ್ಸ್ ಹಂಗಲ್ಲ, ಯಾರು ಬೇಕಾದ್ರೂ ನೋಡಬಹುದು. ನಮಗೆ ಗೊತ್ತಾಗೋದು ಇಲ್ಲ ಆ ಮೀಮ್ಸ್ ಗಳನ್ನ 15-16 ವರ್ಷದ ಮಕ್ಕಳು ಮಾಡ್ತಿದಾರ ಅಥವಾ ದೊಡ್ಡವರ ಅಂತ. ಅದಕ್ಕೆ ಯಾವುದೇ ಕಾಂಟೆಕ್ಸ್ಟ್ ಇರಲ್ಲ. ಯಾರ ಮೇಲೆ ಯಾರು ಬೇಕಾದ್ರೂ ಮೀಮ್ಸ್ ಮಾಡ್ತಾರೆ. ಜಗತ್ತು ಇದನ್ನ ನೋಡಿ ನಗುತ್ತೆ ಮತ್ತೆ ಪ್ರಾಬ್ಲಮ್ಯಾಟಿಕ್ ವಿಷಯಗಳನ್ನ ಪ್ರಮೋಟ್ ಮಾಡುತ್ತೆ. ಒಂದು ಹಿಂದಿ ರೀಲ್ ತೋರಿಸ್ತೀನಿ ನೋಡಿ. सुबह सुबह मैं टहलने गई थी और मुझे ऐसा लगा जैसे झाड़ियों के पीछे कोई बैठा हुआ है। मैंने जब पास जाके देखने की कोशिश की तो वहाँ पर कोई भी नहीं था। लगता है कोई सांप अपनी केचुली छोड़ के गया है। और ये क्या, इसमें तो जहर भी। ಇದು ನಮ್ಮ ಜನಗಳ ಹ್ಯೂಮರ್ ಲೆವೆಲ್. ಈ ರೀಲ್ಗೆ 2.5 ಮಿಲಿಯನ್ ಗಿಂತ ಹೆಚ್ಚು ಲೈಕ್ಸ್ ಇದೆ. 127 ಮಿಲಿಯನ್ ಗಿಂತ ಹೆಚ್ಚು ವ್ಯೂಸ್ ಇದೆ. ಕಾಮೆಂಟ್ಸ್ ಅಲ್ಲಿ ಜನ ಇವಳನ್ನ ಕ್ವೀನ್ ಆಫ್ ಡಾರ್ಕ್ ಹ್ಯೂಮರ್ ಅಂತ ಕರೀತಾರೆ. ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾಮೆಂಟ್ಸ್ ಮೈನರ್ ಹುಡುಗಿಯರೇ ಹಾಕಿರ್ತಾರೆ. ಈ ಲೆವೆಲ್ಗೆ ಬಂದ್ಬಿಟ್ಟಿದೆ ನಮ್ಮ ಕಾಂಟೆಂಟ್. ಇಂಥ ಕಾಂಟೆಂಟ್ ಗಳನ್ನ ನೋಡಿದಾಗ ನಿಜವಾಗ್ಲೂ ಅನ್ಸುತ್ತೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಇಷ್ಟೊಂದು ಚೀಪ್ ಆಗ್ಬಾರ್ದಿತ್ತು ಅಂತ. ಈ ವೈರಸ್ ಇನ್ನೂ ಜಾಸ್ತಿ ಹರಡಕ್ ಮುಂಚೆ ಸರ್ಕಾರ ಇದನ್ನ ಕಂಟ್ರೋಲ್ ಮಾಡಬೇಕು. ಆಸ್ಟ್ರೇಲಿಯಾ ತರ ನಮ್ ದೇಶದಲ್ಲೂ ಮೈನರ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಹಾಗಿಲ್ಲ ಅಂತ ರೂಲ್ಸ್ ತರಬೇಕು. ಮತ್ತದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದ್ರೆ ಅಡಲ್ಟ್ ಕಾಂಟೆಂಟ್ ಗಳಿಗೆ ಬೇಗ ಎಕ್ಸ್ಪೋಜರ್ ಸಿಗೋದ್ರಿಂದ ಮಕ್ಕಳು ಬೇಗ ಪ್ರೌಢಾವಸ್ಥೆಗೆ ಬರ್ತಿದ್ದಾರೆ. ಇದನ್ನ ಪ್ರೂವ್ ಮಾಡೋದಕ್ಕೆ ಯಾವುದೇ ರಿಸರ್ಚ್ ಗಳು ಬೇಕಾಗಿಲ್ಲ. ನಿಮ್ ಸುತ್ತಮುತ್ತ ನೋಡಿದ್ರೇನೆ ನಿಮ್ಗೆ ಇದಕ್ಕೆ ಪ್ರೂಫ್ ಸಿಗ್ಬಿಡುತ್ತೆ. ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಯಾವಾಗ್ಲೂ ಜಾಸ್ತಿ ಜನ ತಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕು ಅಂತ ಅನ್ಕೋತಾರೆ. ಜನ ನೋಡ್ಲಿ, ವಿಡಿಯೋ ಕಾಲ್ ಗಳಿಗೆ ಹಣ ಕೊಡ್ಲಿ, ಅವ್ರಿಗೇನು ಮ್ಯಾಟರ್ ಆಗಲ್ಲ. ಇದನ್ನೆಲ್ಲ ತಡೆಯಕ್ಕೆ ಅವರು ಯಾವತ್ತೂ ಹೋಗಲ್ಲ. ಭಾರತದ ಬಹುತೇಕ OTT ಪ್ಲಾಟ್ಫಾರ್ಮ್ ಗಳಲ್ಲೂ ಬರೀ ಸಾಫ್ಟ್ ಗಳೇ ತುಂಬಿಕೊಂಡಿವೆ. ಜಗತ್ತಿನಾದ್ಯಂತ ನೋಡೋದಾದ್ರೆ ಸೋಫಿ ರೈನ್ ಅಂತ ಒಬ್ಳು ಓನ್ಲಿ ಫ್ಯಾನ್ ಮಾಡೆಲ್ ಇದ್ದಾಳೆ. ಜನ ಇವಳಿಗೆ ಒಂದೇ ವರ್ಷಕ್ಕೆ $4 ಮಿಲಿಯನ್ ಅಂದ್ರೆ 32.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬರೀ ಅವಳ ಪ್ರೈವೇಟ್ ಫೋಟೋಸ್ ಮತ್ತೆ ವಿಡಿಯೋಸ್ ನೋಡೋದಕ್ಕೆ. ಪೇರೆಂಟ್ಸ್ ಗಳು ಗಮನ ಇಡಬೇಕು, ತಮ್ಮ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನೋಡ್ತಿದ್ದಾರೆ, ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅದನ್ ಬಿಟ್ಟು ಪೇರೆಂಟ್ಸ್ ಗಳೇ ಮಕ್ಕಳ ಜೊತೆ ಕೊಂಡು ರೀಲ್ಸ್ ಮಾಡಿದ್ರೆ ಅಥವಾ ಡೈಲಿ ಲಾಗ್ ಹೆಸರಲ್ಲಿ ಚೈಲ್ಡ್ ಲೇಬರ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡೋದ್ರಲ್ಲಿ ಬಿಸಿ ಇದ್ರೆ ಅಂತವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ. ತುಂಬಾ ಯೂಟ್ಯೂಬರ್ಸ್ ಗಳು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಸೇಫ್ ಗೆ ಮಾಡ್ತಾರೆ. ವಿಡಿಯೋ ಡಿಮಾನಿಟೈಸ್ ಆಗ್ಬೋದು ಅಂತ ಹೆದರ್ತಾರೆ. ಬ್ರಾಂಡ್ಸ್ ಗಳಿಂದ ಸ್ಪಾನ್ಸರ್ಶಿಪ್ ನಿಂತು ಹೋಗ್ಬೋದು ಅಂತ ಭಯ ಬೀಳ್ತಾರೆ. ಆದ್ರೆ ನನಗಂತ ಯಾವ ಭಯಾನೂ ಇಲ್ಲ. ತಪ್ಪನ್ನ ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ಪ್ರಯೋಜನ ಆದ್ರೂ ಏನಿದೆ. ನನಗೆ ಖಂಡಿತ ಗೊತ್ತು ಯೂಟ್ಯೂಬ್ ಈ ವಿಡಿಯೋನ ಏಜ್ ರಿಸ್ಟ್ರಿಕ್ಟ್ ಮಾಡಿ ವ್ಯೂಸ್ ಜಾಸ್ತಿ ಬರ್ದೇ ಇರೋ ತರ ಮಾಡುತ್ತೆ ಅಂತ. ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಇದ್ರ ಬಗ್ಗೆ ತಿಳಿಸೋದು ಬಿಡೋದು ನಿಮ್ ಕೈಯಲ್ಲೇ ಇದೆ.